ವೆಲ್ಕಮ್ ಟು GK ಎಕ್ಸಲೆನ್ಸ್. ನಾನು ಎಜುಕೇಟರ್ ದೇವಮಹೇಶ್ ಚಿರ್ಲಾಬಾವಿ. ಇಲ್ಲಿ ಡಿಸ್ಕಸ್ ಮಾಡ್ತಾ ಇರುವಂಥದ್ದು ಭಾರತದಲ್ಲಿನ ಪರಿಸರಕ್ಕೆ ಸಂಬಂಧಪಟ್ಟಿರೋ ಹಾಗೆ ಕಾಯ್ದೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಮೋಸ್ಟ್ ಎಕ್ಸಾಮಿಗೆ ಇಂಪಾರ್ಟೆಂಟ್ ಇರುವಂಥ ಟಾಪಿಕ್. ಪ್ರೀವಿಯಸ್ಲಿ ಕ್ವಶನ್ ಸುಮಾರು ಸತಿ ಈ ಥರ ರೈಸ್ ಮಾಡಿದ್ದಾರೆ. ಕೇಳಿರುವಂಥ ಕ್ವಶನ್ ಹೀಗಿದೆ: ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಯಾವಾಗ ಬಂದಿದೆ ಅಂತ ಹೇಳಿ. ಪರಿಸರ ಸಂರಕ್ಷಣಾ ಕಾಯ್ದೆಯನ್ನು ನೋಡ್ತೀವಿ. ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್. ಅರಣ್ಯ ಸಂರಕ್ಷಣಾ ಕಾಯ್ದೆ ಇದೆ, ಫಾರೆಸ್ಟ್ ಪ್ರೊಟೆಕ್ಷನ್ ಆ್ಯಕ್ಟ್. ನೀರು ಮಾಲಿನ್ಯ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಕಾಯ್ದೆ. ಈ ಕಾಯ್ದೆಗಳು ಯಾವ ವರ್ಷ ಬಂದಿದ್ದಾವಂತ ಹೇಳಿ ಕ್ವಶನ್ ರೈಸ್ ಮಾಡಿದ್ದಾರೆ. ಆಯಿತಾ, ಇದರ ಡೀಟೇಲ್ಸ್ ನಮಗೆ ಇಲ್ಲ. GK ಅನಾಲಿಸಿಸಲ್ಲಿ ಡೈರೆಕ್ಟಲ್ಲಿ ಕ್ವಶನ್ ಯಾವ ರೀತಿ ಕೇಳಿದ್ದಾರೆ ಅಂದರೆ, ಯಾವ ಕಾಯ್ದೆ ಯಾವ ವರ್ಷ ಎಸ್ಟಾಬ್ಲಿಷ್ಮೆಂಟಿಗೆ ಬಂದಿದ ಅಂತ ಹೇಳಿ ಕೇಳಿದ್ದಾರೆ. ಈ ನಿಟ್ಟಿನ ಒಳಗಡೆ ಇಲ್ಲಿ ಟಾಪಿಕನ್ನು ಡಿಸ್ಕಸ್ ಮಾಡ್ತಾ ಇರುವಂಥದ್ದು ಭಾರತದಲ್ಲಿ ಪರಿಸರಕ್ಕೆ ಸಂಬಂಧಪಟ್ಟಿರೋ ಹಾಗೆ ಇರುವಂಥ ಕಾಯ್ದೆಗಳು ಯಾವ್ಯಾವ್ದು ಬರ್ತದೆ ಅಂತ ಹೇಳಿ ನೋಡ್ತಾ ಇರೋದು. ಆಯಿತಾ, ಈ ಕಾಯ್ದೆಗಳನ್ನು ಡಿಸ್ಕಸ್ ಮಾಡಿರ್ತೇನೆ. ಇವುಗಳ ಡೀಟೇಲ್ಸ್ ಏನಾದರೂ ಬೇಕಾಗಿತ್ತು ಅಂತ ಹೇಳಿದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿಕೊಡಿ. ಇಲ್ಲಿದ ಪರಿಸರ ಕಾನೂನುಗಳು, ಕಾಯ್ದೆಗಳು ಅಂತ ಹೇಳಿ ತಗೊಂಡಾಗ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟನ್ನು ನೋಡ್ತೀವಿ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಇದೆ. ಈ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಬಂದಿದ್ದು ಇದನ್ನೇ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ ಹೇಳಿ ನೋಡ್ತೀವಿ. 1972ರಲ್ಲಿ ಬಂದಿರೋದು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಬಂದಿದ್ದು 1972ರಲ್ಲಿ. ಹೀಗೇನೆ ನಮಗೆ ಪರಿಸರ ಸಂರಕ್ಷಣಾ ಕಾಯ್ದೆ ಇದೆ, ಅದು 1986ರಲ್ಲಿ ಬಂದಿರುವಂಥದ್ದು. ಪರಿಸರ ಸಂರಕ್ಷಣಾ ಕಾಯ್ದೆ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ ನೋಡ್ತೀವಿ, 1986ರಲ್ಲಿ ಬಂದಿರುವಂಥದ್ದು. ಪರಿಸರ ಸಂರಕ್ಷಣಾ ಕಾಯ್ದೆ 1986. ಜೈವಿಕ ವೈವಿಧ್ಯತೆ ಕಾಯ್ದೆ ಅಂತ ನೋಡ್ತೀವಿ. ಜೈವಿಕ ವೈವಿಧ್ಯತೆ ಅಂದಾಗ ಬಯೋಡೈವರ್ಸಿಟಿ ಅಂತ ಹೇಳಿ ನೋಡುವಂಥದ್ದು. ಡೈವರ್ಸಿಟಿಕಲ್ ಆ್ಯಕ್ಟ್ ಅಂತಲೇ ಹೇಳ್ತೀವಿ. ಜೀವ ವೈವಿಧ್ಯತೆಯ ಕಾಯ್ದೆ, ಅದು 2002ರಲ್ಲಿ ಬಂದಿರುವಂಥದ್ದು. ನೋಡಿ, ಈ ಪರಿಸರ ಸಂರಕ್ಷಣಾ ಕಾಯ್ದೆನೇ ಬೇರೆ, ಜೀವ ವೈವಿಧ್ಯತೆ ಕಾಯ್ದೆನೇ ಬೇರೆ ಬರುತ್ತೆ. ಆಯಿತಾ, ಇದು ಬಯೋಡೈವರ್ಸಿಟಿಕಲ್ ಆ್ಯಕ್ಟ್ ಅಂತ ಹೇಳಿ ನೋಡ್ತೇವೆ. ಜೈವಿಕ ವೈವಿಧ್ಯತೆಯ ಕಾಯ್ದೆ ಅಥವಾ ಜೀವ ವೈವಿಧ್ಯತೆಯ ಕಾಯ್ದೆ, ಬಯೋಡೈವರ್ಸಿಟಿ ಆ್ಯಕ್ಟ್ ಅಂತ ಹೇಳಿ ನೋಡೋದು, ಅದು 2002 ಒಳಗಡೆ ಬಂದಿರುವಂಥದ್ದು. ದೆನ್ ನೀರು ಮಾಲಿನ್ಯ ತಡೆಗಟ್ಟುವಿಕೆ ಕಾಯ್ದೆ ಅಂತ ನೋಡ್ತೀವಿ. ಅಂದರೆ ವಾಟರ್ ಬಾಡಿ ಪೊಲ್ಯೂಟೆಂಟ್ ಆಗ್ತಾ ಇರ್ತದೆ, ಸರ್ಟೆನ್ ಇಂಡಸ್ಟ್ರಿಗಳಿಂದ ಇರಬಹುದು, ಆಯಿತಾ, ಅಥವಾ ರೀಜನಲ್ ಬೇಸಿನಿಂದ ವಾಟರ್ ಬಾಡಿ ಕಲುಷಿತ ಆಗ್ತದಲ್ಲ, ಇದನ್ನು ತಪ್ಪಿಸ್ಬೇಕು ಅಂತ ಹೇಳಿ ಮತ್ತು ಅದನ್ನು ಹೇಗೆ ನಿಯಂತ್ರಣಕ್ಕೆ ತರಬೇಕು ಅಂತ ಹೇಳಿ ಕಾಯ್ದೆ ಇದೆ. ಅದನ್ನೇ ನೀರಿನ ಕಾಯ್ದೆ, ವಾಟರ್ ಆ್ಯಕ್ಟ್ ಅಂತಲೇ ಹೇಳ್ತೀವಿ. ನೀರು ಮಾಲಿನ್ಯ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಕಾಯ್ದೆ ಅಂತ ನೋಡೋದು, ಅದು 1974ರಲ್ಲಿ ಬಂದಿದೆ ಆ್ಯಕ್ಟ್. ನೀರು ಮಾಲಿನ್ಯ ತಡೆಗಟ್ಟುವಿಕೆ ಕಾಯ್ದೆ 1974ರಲ್ಲಿ ಬಂದಿರುವಂಥದ್ದು. ವಾಯು ಮಾಲಿನ್ಯ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಕಾಯ್ದೆಯನ್ನು ನೋಡ್ತೀವಿ. ರಿಲೇಟೆಡ್ ಟು ಏರ್ ಪೊಲ್ಯೂಷನ್ ಅಂತ ತಗೊಂಡಾಗ 1981ರಲ್ಲಿ, 74 ನಮಗೆ ರಿಲೇಟೆಡ್ ಟು ವಾಟರ್. ದೆನ್ ಏರ್ ಪೊಲ್ಯೂಷನ್ ಅಂತ ಹೇಳಿದಾಗ 1981ರಲ್ಲಿ ಬಂದಿರುವಂಥದ್ದು ವಾಯು ಮಾಲಿನ್ಯ ತಡೆಗಟ್ಟುವಿಕೆ ಕಾಯ್ದೆ. ದೆನ್ ಓಝೋನ್ ಸವಕಳಿಗೆ ಸಂಬಂಧಪಟ್ಟಿರೋ ಹಾಗೆ ಓಝೋನ್ ಸವಕಳಿ ವಸ್ತುಗಳ ನಿಯಂತ್ರಣ ಕಾಯ್ದೆಯನ್ನು ನೋಡ್ತೀವಿ. ನಮಗೆ ಓಝೋನ್ ಡಿಪ್ಲೀಟ್ ಆಗುತ್ತೆ, ನಮ್ಮ ಒಂದು ವಾತಾವರಣದಲ್ಲಿರುವಂಥ ಲೇಯರ್ಸ್ಗಳಂತ ಹೇಳಿ ತಗೊಂಡಾಗ, ಅಟ್ಮಾಸ್ಫಿಯರಿಕ್ ಲೇಯರ್ಸ್ ಅಂತ ಹೇಳಿ ತಗೊಂಡಾಗ ನಮಗೆ ಝೋನ್ಸ್ಗಳು ಸಿಗುತ್ತೆ. ಅಲ್ಲಿ ನಾವು ಟ್ರೋಪೋಸ್ಫಿಯರ್ ಅಂತ ಹೇಳಿ ನೋಡ್ತೇವೆ, ದೆನ್ ಸ್ಟ್ರಾಟೋಸ್ಫಿಯರ್ ಅಂತ ಹೇಳಿ ನೋಡ್ತೇವೆ, ಮೀಸೋಸ್ಫಿಯರ್ ಅಂತ ಹೇಳಿ ನೋಡ್ತೇವೆ, ಅಯೋನೋಸ್ಫಿಯರ್ ಅಂತ ಹೇಳಿ ನೋಡೋದು, ಅಯಾನ್ಸ್ ಇರುವಂಥದ್ದು, ದೆನ್ ಹೆಕ್ಸೋಸ್ಫಿಯರ್. ಈ ರೀತಿಯಾಗಿ ನಮಗೆ ವಾಯುಮಂಡಲದ ಪದರಗಳು ಸಿಗುತ್ತೆ. ಆ ವಾಯುಮಂಡಲದ ಪದರಗಳಲ್ಲಿ ಸ್ಟ್ರಾಟೋಸ್ಫಿಯರ್ ಅಂತ ಹೇಳಿ ನೋಡ್ತೇವೆ, ಆಯಿತಾ, ಸಮೋಷ್ಣ ಮಂಡಲ. ಆ ಸಮೋಷ್ಣ ಮಂಡಲದಲ್ಲಿ ನಮಗೆ ಓಝೋನ್ ಇದೆ, ಓಝೋನ್ ಲೇಯರ್ ಇದೆ. ಆ ಓಝೋನ್ ಲೇಯರ್ ಡಿಪ್ಲೀಟ್ ಆಗ್ತಾ ಇದೆ, ಅಂದರೆ ಓಝೋನ್ ಸವಕಳಿ ಆಗ್ತಾ ಇದೆ, ಓಝೋನ್ ರಂಧ್ರ ಕ್ರಿಯೇಟ್ ಆಗ್ತಾ ಇದೆ. ಹೀಗಾಗಿ ಆ ರಂಧ್ರ ಕ್ರಿಯೇಟ್ ಏನಾಗ್ತಿದೆಯಲ್ಲ ಅದನ್ನು ತಪ್ಪಿಸ್ಬೇಕು. ಹೀಗಾಗಿ ಏನು ಮಾಡ್ತಾರೆ, ಹೇಗೆ ನಿಯಂತ್ರಣಕ್ಕೆ ತರಬೇಕು, ಯಾವ ಯಾವ ನಿಯಮಗಳನ್ನು ಇಲ್ಲಿ ಅಡಾಪ್ಟ್ ಮಾಡಿದ್ದಾರೆ ಅಂತ ಹೇಳಿ ನೋಡುವಂಥದ್ದೇ ಅದನ್ನೇ ಓಝೋನ್ ಸವಕಳಿ ವಸ್ತುಗಳ ನಿಯಂತ್ರಣ ಕಾಯ್ದೆ ಅಂತ ಹೇಳ್ತೀವಿ. ಓಝೋನ್ ಡಿಪ್ಲೀಟ್ ಆಗೋಕ್ಕೆ ಸರ್ಟೆನ್ ಸೋರ್ಸಸ್ಗಳಿದಾವೆ, ಆಯಿತಾ. ಲೈಕ್ ನಾವು CFC ಅಂತ ಹೇಳ್ತೀವಿ, HFC ಅಂತ ಹೇಳ್ತೀವಿ, ಆಯಿತಾ. ಕಾರ್ಬನ್ ಫ್ಲೋರೋ ಕಾರ್ಬನ್ಸ್ ಅಂತ ಹೇಳಿ, ಹೈಡ್ರೋಫ್ಲೋರೋ ಕಾರ್ಬನ್ಸ್ಗಳು, ಕ್ಲೋರೋಫ್ಲೋರೋ ಕಾರ್ಬನ್ಸ್ಗಳಿದಾವೆ. ಇವು ಸರ್ಟೆನ್ ಗ್ಯಾಸಸ್ಗಳು ಏನು ಮಾಡ್ತಾ ಇದೆ ಅಂದಾಗ ಓಝೋನ್ ಲೇಯರನ್ನು ಡಿಪ್ಲೀಟ್ ಮಾಡುತ್ತೆ. ಇದರಿಂದಾಗಿ ನಮಗೆ ಜಾಗತಿಕ ತಾಪಮಾನ ಹೆಚ್ಚಿಗೆ ಆಗೋದಾಯಿತು, ಸಮ್ ಹೆಲ್ತ್ ಹಜಾರ್ಡಸ್ ಆಗುವಂಥದ್ದು, ಆಯಿತಾ, ಹೆಲ್ತ್ ರಿಲೇಟೆಡ್ ಏನಾದರೂ ಇಶ್ಯೂಸ್ಗಳು ಬರುವಂಥದ್ದು, ಈ ಥರ ಸಮಸ್ಯೆ ಇರುತ್ತೆ. ಸೊ ದಟ್ ನಾವು ಓಝೋನ್ ಲೇಯರನ್ನು ಕಾಪಾಡ್ಕೋಬೇಕಿದ, ಆಯಿತಾ. ಓಝೋನ್ ರಂಧ್ರ ಡಿಪ್ಲೀಟ್ ಆಗಬಾರ್ದು, ಓಝೋನ್ ರಂಧ್ರ ಕ್ರಿಯೇಟ್ ಆಗಬಾರ್ದು. ಹೀಗಾಗಿ ಆ ಓಝೋನ್ ಡಿಪ್ಲೀಟ್ ಆಗೋಕ್ಕೆ ಯಾವ ಯಾವ ಗ್ಯಾಸಸ್ಗಳು ಕಾರಣ ಆಗುತ್ತಲ್ಲ ಅದನ್ನು ಕಡಿಮೆಗೊಳಿಸಬೇಕಾಗತ್ತೆ. ಹೇಗೆ ಅದನ್ನು ನಿಯಂತ್ರಣಕ್ಕೆ ತರಬೇಕು, ಯಾವ ಯಾವ ವಸ್ತುಗಳನ್ನು ನಾವು ಬಳಕೆಯನ್ನು ನಿಲ್ಲಿಸಬೇಕು, ಇದರ ಬಗ್ಗೆ ಈ ಆ್ಯಕ್ಟ್ ನಿಯಮ ತಿಳಿಸಿಕೊಡುತ್ತೆ. ಆ ಥರ ಓಝೋನ್ ಸವಕಳಿ ವಸ್ತುಗಳ ನಿಯಂತ್ರಣ ಕಾಯ್ದೆ ಬಂದಿದ್ದು 2000 ಇಸ್ವಿ ಒಳಗಡೆ, ಆಯಿತಾ. ಓಝೋನ್ ಸವಕಳಿ ವಸ್ತುಗಳ ನಿಯಂತ್ರಣ ಕಾಯ್ದೆ ಅಂತಲೇ ನೋಡ್ತೀವಿ, ನಿಯಮಗಳನ್ನು ಇರುವಂಥದ್ದು ಅಲ್ಲಿ.
ದೆನ್ ಎನರ್ಜಿ ಕನ್ಸರ್ವೇಷನ್ ಆ್ಯಕ್ಟ್ ಅಂತ ನೋಡ್ತೀವಿ, ಅದು 2001ರಲ್ಲಿ ಬಂದಿದೆ. ಎನರ್ಜಿ ಕನ್ಸರ್ವೇಷನ್ ಅಂತ ಹೇಳಿ ತಗೊಂಡಾಗ ನಮಗೆ ಎಲ್ಲ ಥರದ ಎನರ್ಜಿಗಳು ಲೈಕ್ ಸೋಲಾರ್ ಎನರ್ಜಿ ಅಂತ ನೋಡ್ತೀವಿ, ನ್ಯೂಕ್ಲಿಯರ್ ಎನರ್ಜಿ ಅಂತ ನೋಡ್ತೀವಿ, ಹೈಡ್ರೋ ಎಲೆಕ್ಟ್ರಿಕ್ ಎನರ್ಜಿ ಅಂತ ನೋಡ್ತೀವಿ. ಸರ್ಟೆನ್ ಬೇರೆ ಬೇರೆ ಮೂಲಗಳಿಂದ ನಾವು ಎನರ್ಜಿನ ಪಡಿತಾ ಇದ್ದೀವಲ್ಲ, ಶಾಖದಿಂದ ಶಕ್ತಿಯನ್ನು ಪಡಿತಾ ಇದ್ದೇವೆ, ವಿದ್ಯುತ್ ಶಕ್ತಿಯನ್ನು ಪಡಿತಾ ಇದ್ದೇವೆ. ಆ ಥರ ವಿದ್ಯುತ್ ಶಕ್ತಿಯನ್ನು ನಾವು ಹೇಗೆ ಬಳಕೆ ಮಾಡಬೇಕು, ಅದನ್ನು ರೀಜನಲ್ ಅನ್ವಾಂಟೆಡ್ಲಿ ಅದು ವೇಸ್ಟೇಜ್ ತಗೋಬಾರ್ದಲ್ಲ. ಹೀಗಾಗಿ ಎನರ್ಜಿ ಕನ್ಸರ್ವೇಷನ್ ಆ್ಯಕ್ಟ್ ಇರುವಂಥದ್ದು. ಆ ಥರ ಎನರ್ಜಿ ಕನ್ಸರ್ವೇಷನ್ ಆ್ಯಕ್ಟ್ 2001ರಲ್ಲಿ ಬಂದಿರುತ್ತೆ. ಮತ್ತು ಪರಿಶಿಷ್ಟ ಪಂಗಡಗಳು ಇತರ ಸಾಂಪ್ರದಾಯಿಕ ಅರಣ್ಯ ನಿವಾಸಿಗಳ ಕಾಯ್ದೆ ಅಂತ ಹೇಳ್ತೀವಿ. ಅದನ್ನು ಅರಣ್ಯ ಹಕ್ಕುಗಳ ಕಾಯ್ದೆ ಅಂತಲೂ ಹೇಳುವಂಥದ್ದು. ಫಾರೆಸ್ಟ್ ರೈಟ್ ಇದ್ದಾವೆ ಆಯಿತಾ, ಯಾರಿಗೆ ಅಂತ ಹೇಳಿದ್ರೆ ಆ ಅರಣ್ಯದಲ್ಲಿ, ಈ ಅರಣ್ಯ ಇದೆ ಅಂದರೆ ಫಾರೆಸ್ಟ್ ಇದೆ ಅಂದರೆ ಆ ಫಾರೆಸ್ಟ್ ಮೇಲೇ ಡಿಪೆಂಡೆನ್ಸಿ ಆಗಿರುವಂಥ ಸರ್ಟೆನ್ ಗ್ರಾಮಗಳಿರುತ್ತೆ, ಬುಡಕಟ್ಟು ಜನಾಂಗಗಳಿರುತ್ತೆ. ಅವರಿಗೆ ಅವರದೇ ಆದಂಥ ರೈಟ್ಸ್ಗಳಿರುತ್ತೆ. ಅವರಿಗೆ ಅವರದೇ ಆದಂಥ ಬುಡಕಟ್ಟು ಜನಾಂಗಕ್ಕೆ, ಗ್ರಾಮಸ್ಥರಿಗೆ ಆ ಹಕ್ಕುಗಳ ಮೇಲೆ ಅವರಿಗೆ, ಆ ಒಂದು ಅರಣ್ಯದ ಮೇಲೆ ಅವರಿಗೆ ಹಕ್ಕಿರುತ್ತೆ. ಅದನ್ನು ಗುರುತಿಸಬೇಕು. ಅದನ್ನೇ ಸಾಂಪ್ರದಾಯಿಕ ಅರಣ್ಯ ನಿವಾಸಿಗಳಂತ ಹೇಳ್ತೀವಿ. ಆ ನಿಯರ್ ಟು ದ ಪೋರ್ಷನಲ್ಲಿ, ಫಾರೆಸ್ಟ್ ನಿಯರ್ ಟು ದ ಪೋರ್ಷನಲ್ಲಿ ಇರುವಂತಹ ನಿವಾಸಿಗರು ಆಯಿತಾ, ಗ್ರಾಮಸ್ಥರಿರಬಹುದು ಅಥವಾ ಅಲ್ಲಿ ಬುಡಕಟ್ಟು ಜನಾಂಗಗಳಿರಬಹುದು. ಅದರೊಳಗಡೆ ನಾವು ಮತ್ತೆ ಅಗೇನ್ ಡಿಫ್ರೆನ್ಶಿಯೇಟ್ ಮಾಡ್ತೀವಿ. ಅವರು ಪ್ರಾಚೀನ ಬುಡಕಟ್ಟು ಜನಾಂಗದವರು ಇದ್ದಾರಾ ಅಥವಾ ನಾರ್ಮಲಿ ಬುಡಕಟ್ಟು ಜನಾಂಗದವರು ಇದ್ದಾರಾ ಅಂತ ಹೇಳಿ. ಪರ್ಟಿಕ್ಯುಲರ್ ವಲ್ನರಬಲ್ ಟ್ರೈಬಲ್ ಕಮ್ಯುನಿಟಿ ಅಂತ ಹೇಳ್ತೀವಿ, ಮತ್ತು ವಲ್ನರಬಲ್ ಟ್ರೈಬಲ್ ಕಮ್ಯುನಿಟಿ ಅಂತ ಹೇಳಿ ನೋಡುವಂಥದ್ದು. ವಿಶೇಷವಾದ ಬುಡಕಟ್ಟು ಜನಾಂಗಗಳಿರ್ತಾವೋ ಆ ವಿಶೇಷವಾದ ಬುಡಕಟ್ಟು ಜನಾಂಗಗಳು ನಮ್ಮ ಥರ ಮೇನ್ ಸ್ಟ್ರೀಮಿಗೆ ಬರೋದೇ ಇಲ್ಲ ಆಯಿತಾ. ಅಂದರೆ ನಗರೀಕರಣ ವ್ಯವಸ್ಥೆಗೆ, ಹಳ್ಳಿ ಜೀವನಕ್ಕೆ ಈ ರೀತಿಯಾಗಿ ನಾವು ಅವರನ್ನು ಕೊಂಡೊಯ್ತೀವಿ ಅಂತ ಹೇಳಿದ್ರೆ ಸಾಧ್ಯತೆಯೇ ಇಲ್ಲ. ಅವರ ಆಚಾರ ವಿಚಾರಗಳು ಅವರಕ್ಕೆ ಸಂಬಂಧಪಟ್ಟಿರುತ್ತೆ ಆಯಿತಾ. ಅಷ್ಟು ಸ್ಟ್ರಾಂಗ್ಲಿ ಅವ್ರ ಕಮ್ಯುನಿಟಿಗೆ ಅವರು ಸಂಬಂಧಪಟ್ಟಿರ್ತಾರೆ. ಮತ್ತು ಪ್ಯೂರ್ಲಿ ಅವ್ರು ಯಾವುದ್ರ ಮೇಲೆ ಡಿಪೆಂಡ್ ಇರ್ತಾರೆ, ಫಾರೆಸ್ಟ್ ಕವರೇಜ್ನ ಮೇಲೆ. ಸೊ ದಟ್ ಅಂಥವರಿಗೆ ಅವರದೇ ಆದಂಥ ಸರ್ಟೆನ್ ಹಕ್ಕುಗಳಿರುತ್ತಲ್ಲ, ರೈಟ್ಸ್ಗಳಿರುತ್ತಲ್ಲ, ಅವರಿಗೆ ಬಿಟ್ಕೊಡ್ಬೇಕಾಗ್ತದೆ. ಹೀಗಾಗಿ ಪರಿಶಿಷ್ಟ ಪಂಗಡಗಳು ಮತ್ತು ಇತರ ಸಾಂಪ್ರದಾಯಿಕ ಅರಣ್ಯ ನಿವಾಸಿಗಳ ಕಾಯ್ದೆ ಇರುವಂಥದ್ದು. ಇದು ಬಂದಿದ್ದು 2006ರಲ್ಲಿ. ಇವೆಲ್ಲ ಏನು ಹೇಳ್ತದ ಅಂತ ಹೇಳಿ ಲೇಟರ್ ಪಾರ್ಟಲ್ಲಿ ಡಿಸ್ಕಸ್ ಮಾಡುವ. ಇನ್ನು ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಕಾಯ್ದೆನ ನೋಡ್ತೀವಿ ನಾವು. ಅದನ್ನು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅಂತ ಹೇಳಿ ನೋಡುವಂಥದ್ದು. NGT ಅಂತ ನಾರ್ಮಲಿ ಹೇಳ್ತೀವಿ. NGT ಫಾರ್ಮ್ ಆಗಿದೆ 2010ರಲ್ಲಿ. ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಕಾಯ್ದೆ ಎಲ್ಲಾದರೂ ನಮಗೆ ಎನ್ವಿರಾನ್ಮೆಂಟಲ್ ಪರ್ಸ್ಪೆಕ್ಟಿವಲ್ಲಿ ಕುತ್ತು ಬರ್ತಾ ಇದೆ ಅಂದಾಗ, ಮೇ ಬಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಗಳಿರಬಹುದು ಅಥವಾ ಬರ್ಡ್ ಸ್ಯಾಂಕ್ಚುರಿಗಳಿರಬಹುದು, ಅಲ್ಲಿ ಯಾವುದಾದ್ರೂ ಸರ್ಟೆನ್ ವಾಟರ್ ಬಾಡಿ ಇರಬಹುದು ಆಯಿತಾ. ಯಾವುದಾದ್ರೂ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್ಗಳಿಂದ ಈ ಒಂದು ಪರಿಸರಕ್ಕೆ ಕುತ್ತು ಬರ್ತಾ ಇದೆ ಅಂದಾಗ, ಡೈವರ್ಸಿಟಿ ಹಾಳಾಗ್ತಾ ಇದೆ ಅಂತ ಬಂದಾಗ, ಯಾವುದರಿಂದ ತೊಂದರೆಗೆ ಈಡಾಗ್ತಿದೆ ಅಂತ ಹೇಳಿ ಗಮನದಲ್ಲಿ ತಗೊಂಡು ಅದಕ್ಕೆ ಪೆನಾಲ್ಟಿ ಹಾಕುವಂಥದ್ದಾಯಿತು. ಅಥವಾ ಪರಿಸರ ಸಂರಕ್ಷಣೆ ಮಾಡೋಕ್ಕಂತ ಹೇಳಿ ತೊಡಗಿರ್ತದ, ಅದನ್ನು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅಂತ ಹೇಳಿ ನೋಡ್ತೀವಿ. ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಕಾಯ್ದೆ ಇದೆ, ಅದು 2010ನಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಆಗಿರುವಂಥದ್ದು. ಪ್ರಾಧಿಕಾರ ಅಂತಲೇ ಹೇಳ್ತೀವಿ. ಟ್ರಿಬ್ಯುನಲ್ ಇದು NGT. ಇನ್ನೊಂದು ಪರಿಹಾರ ಅರಣ್ಯೀಕರಣ ನಿಧಿ ಕಾಯ್ದೆ ಅಂತ ಹೇಳುವಂಥದ್ದು. ಅಂದರೆ ಈಗ ಅರಣ್ಯವನ್ನು ನಾಶಗೊಳಿಸಿರ್ತಾರೆ, ಆ ಅರಣ್ಯವನ್ನು ಏನು ತೆರವುಗೊಳಿಸಿರ್ತಾರಲ್ಲ ಅದಕ್ಕೆ ಸಮಥಿಂಗ್ ಫಂಡನ್ನು ನೀಡಬೇಕಾಗ್ತದೆ. ಎಷ್ಟು ಮಟ್ಟಿಗೆ ಫಂಡಿಂಗನ್ನು ನೀಡಬೇಕು, ಯಾಕೆ ನೀಡಬೇಕು, ಯಾವ ಕಾರಣಕ್ಕೋಸ್ಕರ ಈ ಅರಣ್ಯ ಪ್ರದೇಶವನ್ನು ಬಳಕೆ ಮಾಡ್ತಿದ್ದೀವಿ. ಸರ್ಟೆನ್ ರೀಜನ್ ಇರುತ್ತೆ ಅಲ್ಲಿ, ಇದು ಫಾರೆಸ್ಟ್ ಕವರೇಜ್ ಇದೆ, ಆ ಫಾರೆಸ್ಟ್ ಕವರೇಜಲ್ಲಿ ಯಾವುದೇ ಖನಿಜ ಸಂಪನ್ಮೂಲಗಳು ಸಿಗುವಂಥದ್ದಾಯಿತು, ಅಥವಾ ಆ ಫಾರೆಸ್ಟ್ ಕವರೇಜನ್ನು, ಅಥವಾ ಈಗ ಒಂದು ಭೂಮಿ ಲೊಕೇಶನ್ ಇದೆ, ಆ ಭೂಮಿಯನ್ನು, ಅದು ಬಂಜರು ಭೂಮಿ ಇರಬಹುದು, ಯಾವುದೇ ಥರದ ಫಲವತ್ತತೆ ಹೊಂದಿಲ್ಲ ಅಂದಾಗ ನಾವು ಅದನ್ನು ರಿಯಲ್ ಎಸ್ಟೇಟ್, ಮೈನಿಂಗ್ ಸೆಕ್ಟಾರ್ ಅಥವಾ ವಾಟ್ ಎವರ್ ದ ಬೆಸಿನ್, ಇಂಡಸ್ಟ್ರಿಯಲ್ ಬೆಸಿನ್ ಹೀಗೆ ಕನ್ವರ್ಟ್ ಮಾಡ್ಕೋಬಹುದಲ್ಲ ಎಕಾನಮಿ ಬಿಲ್ಡ್ ಮಾಡೋಕ್ಕೆ. ಇಟ್ ಈಸ್ ಆಲ್ಸೋ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟಿ. ಹೀಗಾಗಿ ಆ ಅರಣ್ಯ ಭೂ ಪ್ರದೇಶವನ್ನು ನಾವು ತಗೋತಿದ್ದೀವಿ ಅಂದರೆ ಅದಕ್ಕೆ ಸರ್ಟೆನ್ ಫಂಡಿಂಗನ್ನು ನೀಡಬೇಕಾಗತ್ತೆ ಗೌರ್ಮೆಂಟಿಗೆ. ಹೀಗಾಗಿ ಪರಿಹಾರ ಅರಣ್ಯೀಕರಣ ನಿಧಿ ಕಾಯ್ದೆ ಅಂತ ನೋಡ್ತೀವಿ. ಅದು 2016ನಲ್ಲಿ ಬಂದಿರುವಂಥದ್ದು ಆಯಿತಾ. ಸರ್ಟೆನ್ ಕಾಯ್ದೆಗಳಿದ್ದಾವೆ. ಯಾವ ಕಾಯ್ದೆ ಯಾವ ವರ್ಷ ಎಸ್ಟಾಬ್ಲಿಷ್ಮೆಂಟಿಗೆ ಬಂದಿದೆ, ಡೈರೆಕ್ಟಾಗಿ ಕ್ವಶನ್ ಫೆಚ್ ಮಾಡುವಂಥದ್ದನ್ನು ಟಾಪಿಕನ್ನು ಇದನ್ನು ನೋಡ್ತೀವಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಸ್ಲೈಡ್ 2 ಆಯಿತಾ. ಇದನ್ನು ಈ ಕಾಯ್ದೆ ಏನು ಹೇಳ್ತದ ಅಂತ ಹೇಳಿ ಲೇಟರ್ ಪಾಯಿಂಟಲ್ಲಿ ಡಿಸ್ಕಸ್ ಮಾಡುವ. ಬಟ್ ಯಾವಾಗ ಈ ಕಾಯ್ದೆ ಬಂದಿದೆ ಎಕ್ಸಾಕ್ಟ್ ಇಯರ್ ನೆನಪಿಗೆ ಬರಬೇಕು ಆಯಿತಾ. ಇಫ್ ಯು ವಾಂಟ್ ಫುಲ್ ಇನ್ಫಾರ್ಮೇಷನ್ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಟ್ಟಿರಿ, ಲೇಟರ್ ಪಾರ್ಟಲ್ಲಿ ಡಿಸ್ಕಸ್ ಮಾಡ್ತೇನೆ. ಮೇನ್ ಈಗ ಈ ಸ್ಲೈಡಲ್ಲಿ ಏನು ಇಂಪಾರ್ಟೆಂಟ್ ಇದೆ, ಮೋಸ್ಟ್ ಇಂಪಾರ್ಟೆಂಟ್ ಯಾವ ಕಾಯ್ದೆ ಯಾವ ವರ್ಷ ಎಸ್ಟಾಬ್ಲಿಷ್ಮೆಂಟಿಗೆ ಬಂದಿದೆ ಆಯಿತಾ. ಇದನ್ನು ಹೈಲಿ ಇಂಪಾರ್ಟೆಂಟ್ಲಿ ನೆನ್ಪಿಟ್ಕೋಬೇಕು. ಫೈನ್, ಥ್ಯಾಂಕ್ ಯು ಗೈಸ್. ನೆಕ್ಸ್ಟ್ ಸೆಷನಲ್ಲಿ ನಿಮಗೆ ಇಫ್ ಯು ವಾಂಟ್ ದ ವಿಡಿಯೋ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಟ್ಟಿರಿ. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಆ್ಯಂಡ್ ಶೇರ್ ದ ವಿಡಿಯೋ. ಥ್ಯಾಂಕ್ ಯು.